ಯಾರ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ಶಾಸಕ ಎಂ ಕೃಷ್ಣಪ್ಪ. ನನಗೆ ಸಚಿವ ಸ್ಥಾನ ಹೊರತಾಗಿ ಬೇರೆ ಏನೂ ಬೇಡ ಅಂತ ಮಂತ್ರಿಗಿರಿಯ ಪಟ್ಟನ್ನ ಬಿಗಿ ಮಾಡಿದ್ದಾರೆ ಅತೃಪ್ತ ಶಾಸಕ ಎಂ ಕೃಷ್ಣಪ್ಪ. ನಮಗೆ ಅವಕಾಶ ತಪ್ಪಿದೆ, ಅದನ್ನು ಸರಿಪಡಿಸಬೇಕು ಅಷ್ಟೇ, ನಮ್ದು ಒನ್ ಲೈನ್ ಅಜೆಂಡಾ ಅಂತ ಎಂ ಕೃಷ್ಣಪ್ಪ ಹೇಳಿದ್ದಾರೆ ಎನ್ನಲಾಗಿದೆ. ಮುಂದಿನ ಹಾದಿ ನಿಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಪಕ್ಷ ತೊರೆಯುವ ಸುಳಿವು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಜೊತೆಗೆ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರನ್ನು ಮಾತಾಡ್ಸೋಣ. ಸರ್, ಹರಿಪ್ರಸಾದ್ ಅವರು ಬಂದಿದ್ರು, ಸಿಎಂ ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಏನ್ ಭರವಸೆ ಕೊಟ್ಟರು? ನಿಮ್ ಸ್ಟ್ಯಾಂಡ್ ಏನಿದೆ? ಇಲ್ಲ, ಭರವಸೆ ಏನಿಲ್ಲಪ್ಪ. ಅವ್ರು ಬಂದಿದ್ರು, ಈ ತರ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು. ಮಿಸ್ಟೇಕ್ ಪ್ರಶ್ನೆ ಇಲ್ಲಪ್ಪ. ಐ ಶುಡ್ ಬಿಕಮ್ ಅಷ್ಟೇ. ಯಾಕೆಂದ್ರೆ ಕ್ಷೇತ್ರದ ಜನತೆ ಎಲ್ಲರ ಆಸೆ ನಿರೀಕ್ಷೆ ಎಲ್ಲರದು ಇತ್ತು. ನಾವು ಬಹಳ ವರ್ಷದಿಂದ ಗೊತ್ತಾಯ್ತೇನಪ್ಪ, ಡಿಸರ್ವಿಂಗ್ 5 ಸರ್ತಿ ಶಾಸಕರಾಗಿ 3 ಸರ್ತಿ ಶಾಸಕರಾಗಿ 2 ಕ್ಷೇತ್ರ ನಾವು ಗೆದ್ಕೊಂಡ್ ಬಂದು ಎಲ್ಲ ಬೆಂಗಳೂರಲ್ಲಿ ಗೊತ್ತಾಯ್ತೇನಪ್ಪ. ಅಲ್ಲಿಗೆ ನಾವು ಜನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಟ್ಟಾಗ ನಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಏನ್ ಪ್ರಯತ್ನಪ್ಪ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಮಿನಿಸ್ಟರ್ ಆಗಬೇಕಾಗಿತ್ತು, ಆಗ ಭರವಸೆ ಕೊಟ್ಟಿದ್ರು 2ನೇ ಹಂತದಲ್ಲಿ ಮಾಡ್ತೇನೆ ಅಂತ. ಇಲ್ಲ ಅವರು ಯಾರ ಭರವಸೆನೂ ಇಲ್ಲ, ಗೊತ್ತಾಯ್ತೇನಪ್ಪ. ಅವಾಗ ನಾವು ನಮ್ಮ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನಾಗಿದೆ ಅಷ್ಟೇ. ಅವಾಗ್ಲೂ ನಮ್ಗೆ ಮೋಸ ಆಗಿದೆ, ಮೋಸ ಮಾಡಿದ್ದಾರೆ, ಗೊತ್ತಾಯ್ತೇನಪ್ಪ. ಆದ್ರೂ ನಮ್ಮ ಸರ್ಕಾರ ಬಂತಲ್ಲ, ಯಾರು ನಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದೆ. ತಿರ್ಗಾ ಇದೇ ಕೆಲಸ ಮಾಡಿದ್ರೆ ಬೇಗ ಪದೇ ಆದಾಗ ಅವಮಾನ ಆಗ್ತದಲ್ಲಪ್ಪ. ತಪ್ಪು ಎಲ್ಲಿ ಆಯ್ತು ಅಂತ ಸರ್ ಯಾರು ಅವ್ರನ್ನ ಕೇಳ್ಬೇಕಪ್ಪ ನೀವು? ತಪ್ಪು ಎಲ್ಲಿ ಆಯ್ತು ಅಂತ ಅವ್ರು ಹೇಳ್ತಾರೆ. ಮಿಸ್ಟೇಕ್ ಆಗಿದೆ ಅದು ಅಂತ. ಮಿಸ್ಟೇಕ್ ಆಗಿದ್ರೆ ಸರಿ ಮಾಡುವಂತ ಜವಾಬ್ದಾರಿ ಅವ್ರದ್ದು. ಸಚಿವ ಸ್ಥಾನ ಫುಲ್ ಆಗಿದೆ, ಯಾವ ತರ ಸರಿಪಡಿಸ್ತಾರಂತ? ಅದೇನು ಅವ್ರಿಗೆ ಸೇರಿದ್ದು, ಮಾಡ್ಲೇಬೇಕಷ್ಟೇ. ಇಲ್ಲದೆ ಇದ್ರೆ ತಮ್ಮ ನಿರ್ಧಾರಗಳೇನಿರ್ತವೆ ಅಂತ ಇದು ಗೊತ್ತಲ್ಲಪ್ಪ. ಗೊತ್ತಲ್ಲ, ನಮ್ ಆಗ್ಬೇಕಷ್ಟೇ, ಮಿಕ್ಕಿದ ಆಮೇಲೆ ಒನ್ ಲೈನ್ ಅಜೆಂಡಾ ಆಗ್ಲೇಬೇಕು. ಇದಿಷ್ಟು ಎಂ ಕೃಷ್ಣಪ್ಪ ಅವರ ಮಾತು. ಸಚಿವ ಸ್ಥಾನ ಹೊರತಾಗಿ ನಮ್ದು ಯಾವುದೇ ಬೇಡಿಕೆಗಳಿಲ್ಲ, ಅದಾಗಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿವಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾರ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ಶಾಸಕ ಎಂ ಕೃಷ್ಣಪ್ಪ. ನನಗೆ ಸಚಿವ ಸ್ಥಾನ ಹೊರತಾಗಿ ಬೇರೆ ಏನೂ ಬೇಡ ಅಂತ ಮಂತ್ರಿಗಿರಿಯ ಪಟ್ಟನ್ನ ಬಿಗಿ ಮಾಡಿದ್ದಾರೆ ಅತೃಪ್ತ ಶಾಸಕ ಎಂ ಕೃಷ್ಣಪ್ಪ. ನಮಗೆ ಅವಕಾಶ ತಪ್ಪಿದೆ, ಅದನ್ನು ಸರಿಪಡಿಸಬೇಕು ಅಷ್ಟೇ, ನಮ್ದು ಒನ್ ಲೈನ್ ಅಜೆಂಡಾ ಅಂತ ಎಂ ಕೃಷ್ಣಪ್ಪ ಹೇಳಿದ್ದಾರೆ ಎನ್ನಲಾಗಿದೆ. ಮುಂದಿನ ಹಾದಿ ನಿಮಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಪಕ್ಷ ತೊರೆಯುವ ಸುಳಿವು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಜೊತೆಗೆ ಸಚಿವ ಸ್ಥಾನ ವಂಚಿತರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪ ಅವರನ್ನು ಮಾತಾಡ್ಸೋಣ. ಸರ್, ಹರಿಪ್ರಸಾದ್ ಅವರು ಬಂದಿದ್ರು, ಸಿಎಂ ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಏನ್ ಭರವಸೆ ಕೊಟ್ಟರು? ನಿಮ್ ಸ್ಟ್ಯಾಂಡ್ ಏನಿದೆ? ಇಲ್ಲ, ಭರವಸೆ ಏನಿಲ್ಲಪ್ಪ. ಅವ್ರು ಬಂದಿದ್ರು, ಈ ತರ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು. ಮಿಸ್ಟೇಕ್ ಪ್ರಶ್ನೆ ಇಲ್ಲಪ್ಪ. ಐ ಶುಡ್ ಬಿಕಮ್ ಅಷ್ಟೇ. ಯಾಕೆಂದ್ರೆ ಕ್ಷೇತ್ರದ ಜನತೆ ಎಲ್ಲರ ಆಸೆ ನಿರೀಕ್ಷೆ ಎಲ್ಲರದು ಇತ್ತು. ನಾವು ಬಹಳ ವರ್ಷದಿಂದ ಗೊತ್ತಾಯ್ತೇನಪ್ಪ, ಡಿಸರ್ವಿಂಗ್ 5 ಸರ್ತಿ ಶಾಸಕರಾಗಿ 3 ಸರ್ತಿ ಶಾಸಕರಾಗಿ 2 ಕ್ಷೇತ್ರ ನಾವು ಗೆದ್ಕೊಂಡ್ ಬಂದು ಎಲ್ಲ ಬೆಂಗಳೂರಲ್ಲಿ ಗೊತ್ತಾಯ್ತೇನಪ್ಪ. ಅಲ್ಲಿಗೆ ನಾವು ಜನ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಟ್ಟಾಗ ನಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಏನ್ ಪ್ರಯತ್ನಪ್ಪ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಮಿನಿಸ್ಟರ್ ಆಗಬೇಕಾಗಿತ್ತು, ಆಗ ಭರವಸೆ ಕೊಟ್ಟಿದ್ರು 2ನೇ ಹಂತದಲ್ಲಿ ಮಾಡ್ತೇನೆ ಅಂತ. ಇಲ್ಲ ಅವರು ಯಾರ ಭರವಸೆನೂ ಇಲ್ಲ, ಗೊತ್ತಾಯ್ತೇನಪ್ಪ. ಅವಾಗ ನಾವು ನಮ್ಮ ಸರ್ಕಾರ ಬಂದಿದೆಯಲ್ಲ ಅಂತ ಸುಮ್ಮನಾಗಿದೆ ಅಷ್ಟೇ. ಅವಾಗ್ಲೂ ನಮ್ಗೆ ಮೋಸ ಆಗಿದೆ, ಮೋಸ ಮಾಡಿದ್ದಾರೆ, ಗೊತ್ತಾಯ್ತೇನಪ್ಪ. ಆದ್ರೂ ನಮ್ಮ ಸರ್ಕಾರ ಬಂತಲ್ಲ, ಯಾರು ನಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದೆ. ತಿರ್ಗಾ ಇದೇ ಕೆಲಸ ಮಾಡಿದ್ರೆ ಬೇಗ ಪದೇ ಆದಾಗ ಅವಮಾನ ಆಗ್ತದಲ್ಲಪ್ಪ. ತಪ್ಪು ಎಲ್ಲಿ ಆಯ್ತು ಅಂತ ಸರ್ ಯಾರು ಅವ್ರನ್ನ ಕೇಳ್ಬೇಕಪ್ಪ ನೀವು? ತಪ್ಪು ಎಲ್ಲಿ ಆಯ್ತು ಅಂತ ಅವ್ರು ಹೇಳ್ತಾರೆ. ಮಿಸ್ಟೇಕ್ ಆಗಿದೆ ಅದು ಅಂತ. ಮಿಸ್ಟೇಕ್ ಆಗಿದ್ರೆ ಸರಿ ಮಾಡುವಂತ ಜವಾಬ್ದಾರಿ ಅವ್ರದ್ದು. ಸಚಿವ ಸ್ಥಾನ ಫುಲ್ ಆಗಿದೆ, ಯಾವ ತರ ಸರಿಪಡಿಸ್ತಾರಂತ? ಅದೇನು ಅವ್ರಿಗೆ ಸೇರಿದ್ದು, ಮಾಡ್ಲೇಬೇಕಷ್ಟೇ. ಇಲ್ಲದೆ ಇದ್ರೆ ತಮ್ಮ ನಿರ್ಧಾರಗಳೇನಿರ್ತವೆ ಅಂತ ಇದು ಗೊತ್ತಲ್ಲಪ್ಪ. ಗೊತ್ತಲ್ಲ, ನಮ್ ಆಗ್ಬೇಕಷ್ಟೇ, ಮಿಕ್ಕಿದ ಆಮೇಲೆ ಒನ್ ಲೈನ್ ಅಜೆಂಡಾ ಆಗ್ಲೇಬೇಕು. ಇದಿಷ್ಟು ಎಂ ಕೃಷ್ಣಪ್ಪ ಅವರ ಮಾತು. ಸಚಿವ ಸ್ಥಾನ ಹೊರತಾಗಿ ನಮ್ದು ಯಾವುದೇ ಬೇಡಿಕೆಗಳಿಲ್ಲ, ಅದಾಗಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿವಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.